ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಆಂಟಿ ಹೇರ್ ಫಾಲ್ ಶಾಂಪೂನ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಮ್ಯಾಮ್ ನಮ್ ಹೇರ್ ತುಂಬಾನೇ ಫಾಲ್ ಆಗ್ತಾ ಇದೆ, ಅಂದ್ರೆ ಹೇರ್ ಫಾಲ್ ತುಂಬಾನೇ ಆಗ್ತಿದೆ, ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅದರ ಒಂದು ಒಳ್ಳೆ ಬೆಸ್ಟ್ ಶಾಂಪೂನ ತಿಳಿಸ್ಕೊಡಿ. ಅದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿರ್ಬೇಕು ಅಂಡ್ ಆಲ್ಸೋ ಸ್ವಲ್ಪ ತುಂಬಾ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ಸಿಗ್ಬೇಕು. ಸೊ ಆ ರೀತಿನಲ್ಲಿ ನಮಗೆ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತ ಒಂದು ಶಾಂಪೂ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಈ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಶಾಂಪೂನ ನಂಗೆ ರೆಫರ್ ಮಾಡಿದ್ದಾರೆ. ಸೊ ಆ ಶಾಂಪೂ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾನೆ. ನೀವು ಹೇಳಿದಾಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಮತ್ತೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಮತ್ತೆ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುವಂತ ಶಾಂಪೂ ಆಗಿದೆ. ಸೊ ನೀವು ಆ ಶಾಂಪೂ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಎಷ್ಟು ಪ್ರೈಸ್ ಆಗುತ್ತೆ, ಯಾವ್ದು ಶಾಂಪೂ ಅದು ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಏನು ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ಅಲ್ಲಿ ಅಂತ ಹೇಳಿದೆ. ಸೊ ಪ್ಲೀಸ್ ನಮ್ಮ GNG ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಆಂಟಿ ಹೇರ್ ಫಾಲ್ ಶಾಂಪೂ ಯಾವ್ದು ಅಂತ ಹೇಳಿದ್ರೆ ಬೇರ್ ಅನಾಟಮಿ ಆಂಟಿ ಹೇರ್ ಫಾಲ್ ಶಾಂಪೂ ಅಂತ ಹೇಳಿ ನೋಡ್ತಾ ಇದ್ದಾರಲ್ವಾ ಪ್ಯಾಕೇಜಿಂಗ್. ಸೊ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಒಂದು ಶಾಂಪೂ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ಅಂಡ್ ಈ ಒಂದು ಶಾಂಪೂನ ಅಡಿನೋ ಗ್ರೋ ಟೆಕ್ನಾಲಜಿಯಿಂದ ರೆಡಿ ಮಾಡಿದ್ದಾರೆ. ಸೊ ಇದರಿಂದ ರೂಟ್ಸ್ ತುಂಬಾನೇ ಸ್ಟ್ರೆಂಥನ್ ಆಗುತ್ತೆ ಅಂಡ್ ಆಲ್ಸೋ ನಿಮ್ಮ ಹೇರ್ ತುಂಬಾನೇ ಟಿಕ್ ಆಗಿ ಬೆಳೆಯುತ್ತೆ. ಅಂಡ್ ತುಂಬಾ ಜನರಿಗೆ ಬ್ರೇಕೇಜ್ ಆಗ್ತಾ ಇರುತ್ತೆ, ಲೈಕ್ ಸ್ಪ್ಲಿಟ್ಸ್ ಹೇರ್ ಎಲ್ಲದು ಕೂಡ ಇರತ್ತಲ್ವಾ. ಸೊ ಆ ಒಂದು ಸ್ಪ್ಲಿಟ್ಸ್ ಹೇರ್ಸ್ ನ ಇದು ಫುಲ್ ಕಂಟ್ರೋಲ್ ಮಾಡಿ ನಿಮ್ಮ ಹೇರ್ ತುಂಬಾನೇ ಶೈನ್ ಆಗಿ ಬೆಳಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಕ್ವಿಕ್ ಆಗಿ ಅಬ್ಸರ್ವ್ ಕೂಡ ಆಗುತ್ತೆ, ಬಿಕಾಸ್ ಇದು ತುಂಬಾ ಲೈಟ್ ವೇಟ್ ಫಾರ್ಮ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅಂಡ್ ಈ ಶಾಂಪೂ ನೀವು ಯೂಸ್ ಮಾಡೋದ್ರಿಂದ 5 ಪಟ್ಟಷ್ಟು ಹೇರ್ ಫಾಲ್ ಇದು ಕಂಟ್ರೋಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಕಂಟ್ರೋಲ್ ಮಾಡಿ ರೀಗ್ರೋತ್ ಮಾಡುತ್ತೆ, ಬೇಗನೆ ಸ್ಟ್ರಾಂಗ್ ಆಗಿ ಬೆಳಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಪ್ರಮೋಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ ಹೇರ್ ತುಂಬಾನೇ ಡ್ರೈನೆಸ್ ಇತ್ತು, ಸ್ಪ್ಲಿಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕಡಿಮೆ ಮಾಡಿ ನಿಮ್ಮ ಹೇರ್ ನ ತುಂಬಾನೇ ಚೆನ್ನಾಗಿ ಮಾಯಶ್ಚರೈಸೇಷನ್ ಪ್ರೊವೈಡ್ ಮಾಡುತ್ತೆ ನಿಮ್ಮ ಹೇರ್ಗೆ. ಸೊ ನಿಮ್ಮ ಹೇರ್ ತುಂಬಾನೇ ನರಿಶ್ಮೆಂಟ್ ಆಗಿ ತುಂಬಾನೇ ಸಾಫ್ಟ್ ಸಿಲ್ಕಿ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಫಸ್ಟ್ ವಾಶ್ ಅಲ್ಲೇ ನೀವು ಈ ಒಂದು ಬದಲಾವಣೆ, ಈ ಒಂದು ಚೇಂಜಸ್ ನ ನೀವು ನೀವು ನೋಡಬಹುದು. ಸೊ ಇದರಿಂದ ನೀವು ಎಕ್ಸ್ಟ್ರಾ ಕಂಡೀಷನರ್ ಅಪ್ಲೈ ಮಾಡೋ ನೀಡೇ ಇರೋದಿಲ್ಲ, ಅಂದ್ರೆ ಯೂಸ್ ಮಾಡೋ ನೀಡೇ ಇರೋದಿಲ್ಲ. ಅಷ್ಟು ನಿಮ್ಮ ಹೇರ್ಗೆ ತುಂಬಾನೇ ಹೈಡ್ರೇಷನ್ ಮಾಯಶ್ಚರೈಸೇಷನ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಹೇರ್ ಫಾಲ್ ಶಾಂಪೂನ ನೀವು ಯೂಸ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಅಂತಾನೆ ಹೇಳ್ಬೋದು. ಸೊ ಸ್ಕ್ಯಾಲ್ಪ್ ಹೆಲ್ತ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಸೊ ದಟ್ ಇದರಿಂದ ನಿಮ್ಗೆ ಹೇರ್ ಫಾಲ್ ಅನ್ನೋದು ಬೇಗನೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಕಡಿಮೆ ಆಗೋದಲ್ದೇನೆ ರೂಟ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಹೇರ್ ಫಾಲ್ ಎಲ್ಲ ಆಗ್ತಿರತ್ತಲ್ಲ ಆ ಒಂದು ಜಾಗದಲ್ಲಿ ಮತ್ತೆ ಹೇರ್ ರೀಗ್ರೋತ್ ಆಗುತ್ತಲ್ಲ, ಸೊ ಆ ರೀಗ್ರೋತ್ ಹೇರ್ ತುಂಬಾನೇ ರೂಟ್ಸ್ ಇಂದಲೇ ಸ್ಟ್ರೆಂಥನ್ ಆಗಿ ತುಂಬಾನೇ ಸ್ಟ್ರಾಂಗ್ ಆಗಿ ಟಿಕ್ ಆಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿ ಒಂದು ಶಾಂಪೂ ತುಂಬಾನೇ ಹೆಲ್ಪ್ ಮಾಡುತ್ತೆ ಹೇರ್ ರೀಗ್ರೋತ್ ಆಗ್ಲಿಕ್ಕೆ ಅಂಡ್ ಆಲ್ಸೋ ಹೇರ್ ಫಾಲ್ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರ್ಬೇಕಲ್ಲ. ಹೌದು, ಇದರಲ್ಲಿ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಇದರಲ್ಲಿ 3 ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ, ಓಕೆನಾ. ಸೊ 3 ಇಂಗ್ರೀಡಿಯೆಂಟ್ಸ್ ಗಳು ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ಬಯೋಟಿನ್ ಅಂಡ್ ಸೆಕೆಂಡ್ ಒನ್ ಪೆಪ್ಟೈಡ್ಸ್ ಅಂಡ್ ಥರ್ಡ್ ಒನ್ ಕ್ಯಾಸ್ಟೋನ್. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂಡ್ ಇದ್ರ ಜೊತೆಗೆ ಇನ್ನು ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಗಳೆಲ್ಲ ಇರುತ್ತೆ, ಬಟ್ ಯಾವುದೇ ರೀತಿ ನಿಮಗೆ ಕೆಮಿಕಲ್ಸ್ ಇರೋದಿಲ್ಲ. ಸೊ ಇದೆಲ್ಲದೂ ಕೂಡ ಕೆಮಿಕಲ್ಸ್ ಫ್ರೀ ಇದೆ, ಪ್ಯಾರಾಬಿನ್ ಫ್ರೀ ಇದೆ, ಸಲ್ಫೇಟ್ ಫ್ರೀ ಇದೆ ಅಂತಾನೆ ಹೇಳ್ಬೋದು. ಫ್ರೇಗ್ರೆನ್ಸ್ ಏನು ಕೂಡ ಇಲ್ಲ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಒನ್ ಆಫ್ ದಿ ಬೆಸ್ಟ್ ಶಾಂಪೂ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ನಿಮಗೆ ಶಾಂಪೂಗಳು ಸಿಗುತ್ತೆ, ಬಟ್ ಈ ಶಾಂಪೂ ಡರ್ಮಟಾಲಜಿಕಲಿ ಕೂಡ ಟೆಸ್ಟೆಡ್ ಆಗಿದೆ ಮತ್ತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ, ಸೊ ಅವರ ಪೇಷಂಟ್ ಗೆ ರೆಕಮೆಂಡ್ ಮಾಡುವಂತ ಒನ್ ಆಫ್ ದಿ ಬೆಸ್ಟ್ ಶಾಂಪೂ ಅಂತಾನೆ ಹೇಳ್ಬೋದು. ಅಂಡ್ ಈ ಶಾಂಪೂ ತುಂಬಾ ಕಾಸ್ಟ್ಲಿ ನಲ್ಲಿ ಸಿಗುತ್ತಾ ಅಂತ ಹೇಳಿದ್ರೆ ಇಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಗೆ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ. ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ನಿಮ್ಗೆ 266 rupees ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಇದು ಎಲ್ಲಾ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ನಿಮಗೆ ಏನಾದ್ರು ಈ ಒಂದು ಶಾಂಪೂ ಇಷ್ಟ ಆಯ್ತು, ಸೊ ನೀವೇನಾದ್ರು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಶಾಂಪೂ ನೀವು ನಾನು ಕೊಟ್ಟಿರುವಂತ ಲಿಂಕ್ ಮೂಲಕ ನೀವು ಆರ್ಡರ್ ಮಾಡ್ಕೋಬಹುದು. ಅಂಡ್ ಈ ಶಾಂಪೂ ಎಲ್ರಿಗೂ ಕೂಡ ಸೂಟ್ ಆಗುತ್ತಾ ಅಂತ ಹೇಳಿದ್ರೆ ಹೌದು, ಎಲ್ಲಾ ಹೇರ್ ಟೈಪ್ಸ್ ಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಯಾವ್ದೇ ಹೇರ್ ಟೈಪ್ಸ್ ಆದ್ರೂ ಪರವಾಗಿಲ್ಲ, ನೀವು ಯೂಸ್ ಮಾಡಬಹುದು, ನಿಮ್ಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಮತ್ತೆ ಈ ಒಂದು ಶಾಂಪೂನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು, ಓಕೆ. ಅಂದ್ರೆ ನೀವು ಯಾವಾಗೆಲ್ಲ ಹೇರ್ ವಾಶ್ ಹೇರ್ ಬಾತ್ ಮಾಡ್ಕೊಂತೀರಾ ಅಂತ, ಸೊ ಆ ಟೈಮ್ ಅಲ್ಲೆಲ್ಲ ನೀವು ಯೂಸ್ ಮಾಡಬಹುದು. ಸೊ ನಾರ್ಮಲ್ ಆಗಿ ಫಸ್ಟ್ ನೀವು ಹೇರ್ ನೀಟಾಗಿ ವೆಟ್ ಮಾಡ್ಕೋಬೇಕು. ಸೊ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ನೀಟಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ನಿಮ್ಮ ಹೇರ್ಗೆಲ್ಲ ನೀವು ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿ ಒಂದು 5 minutes ವರೆಗೂ ಕೂಡ ಹಾಗೇನೆ ಬಿಡಿ. ಅದಾದ್ಮೇಲೆ ನೀವು ನಾರ್ಮಲ್ ಆಗಿ ಉಗುರು ಬೆಚ್ಚಗಿರೋ ನೀರು ಅಥವಾ ವಾರ್ಮ್ ವಾಟರ್ ಅಲ್ಲಿ ನೀವು ಹೇರ್ ವಾಶ್ ಮಾಡ್ಕೋಬೇಕಾದ್ರೆ ತುಂಬಾ ಬಿಸಿ ನೀರು ಎಲ್ಲದೂ ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹೇರ್ ವಾಶ್ ಮಾಡ್ಲಿಕ್ಕೆ. ಸೊ ಅವಾಗ ಸ್ವಲ್ಪ ಡ್ರೈನೆಸ್ ಆಗೋದು, ಸ್ಕ್ಯಾಲ್ಪ್ ಹೆಲ್ತ್ ಎಲ್ಲದೂ ಕೂಡ ಡ್ಯಾಮೇಜಸ್ ಆಗೋದು, ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಹೇರ್ ವಾಶ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. ಈ ಒಂದು ಹೇರ್ ಫಾಲ್ ಶಾಂಪೂನ ನೀವು ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಕೂಡ ಯೂಸ್ ಮಾಡಬಹುದು. ತುಂಬಾ ಚಿಕ್ಕ ಮಕ್ಕಳಿಗೆ ಏನು ಯೂಸ್ ಮಾಡಕ್ ಹೋಗ್ಬೇಡಿ. ಅಬೌಟ್ 12 years ಎಲ್ಲ ಯಾರು ಇರ್ತಾರೆ ಅಥವಾ ಅಬೌಟ್ 16 years ಎಲ್ಲ ಇದ್ದಾರೆ,
ಸೊ ನಿಮ್ಗೆ ಏನಾದ್ರು ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂತ ಶಾಂಪೂ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಜೊತೆಗೆ ನಿಮ್ಮ ಬಾಡಿ ಹೆಲ್ತ್ ಕೂಡ ಚೆನ್ನಾಗಿ ನೀವು ಮೇಂಟೈನ್ ಮಾಡಬೇಕು. ಲೈಕ್ ನೀವು ತುಂಬಾ ಚೆನ್ನಾಗಿ ಎವ್ರಿ ಡೇ ನೀರ್ ಕುಡಿಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಅಂಡ್ ಆಲ್ಸೋ ಹೆಲ್ದಿ ಫುಡ್ ಗಳನ್ನ ನೀವು ಯೂಸ್ ಮಾಡಬೇಕು. ಸೊ ನಿಮ್ಗೆ ಏನಾದ್ರು ಒಂದು ಥೈರಾಯ್ಡ್ ಪ್ರಾಬ್ಲಮ್ಸ್ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಬಾಡಿನಲ್ಲಿ ಅಂತ ಹೇಳಿದ್ರೆ ಸೊ ಚೆನ್ನಾಗಿ ನೀವು ಟ್ರೀಟ್ಮೆಂಟ್ ತಗೊಳ್ಳಿ. ಸೊ ಅದನ್ನ ನೀವು ಫಸ್ಟ್ ಕ್ಯೂರ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಹೇರ್ ಫಾಲ್ ಅನ್ನೋದು ಬೇಗ ಏನು ಸೊ ಅವಾಗ ನಿಮ್ಗೆ ಹೇರ್ ಫಾಲ್ ತುಂಬಾ ಏನೂ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ? ಸೊ ಏನು ಪ್ರಾಬ್ಲಮ್ಸ್ ಇಲ್ದೇನೆ ನಿಮ್ಗೆ ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಈ ಶಾಂಪೂ ಯೂಸ್ ಮಾಡೋದ್ರಿಂದ ನಿಮ್ಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.